ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಈಗಾಗಲೇ ನಡೀತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಕೇಸ್ನಲ್ಲಿ ಪ್ರತ್ಯಕ್ಷದರ್ಶಿಗಳಾಗಿ ಪೊಲೀಸರನ್ನ ಇಲ್ಲಿ ಸಾಕ್ಷಿ ಮಾಡಲಾಗಿದೆ. ಮ್ಯಾಜಿಸ್ಟ್ರೇಟ್ ಎದುರು ಸಾಕ್ಷಿಯನ್ನ ಪೊಲೀಸರು ನುಡಿದಿದ್ದಾರೆ. ಕಾಲ್ತುಳಿತದ ವೇಳೆ ಕರ್ತವ್ಯ ನಿರ್ವಹಿಸಿದ್ದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಾಗಿ ಸಾಕ್ಷಿಯಾಗಿದ್ದಾರೆ. ಕಬ್ಬನ್ ಪಾರ್ಕ್ ಎಸಿಪಿ ಆಗಿದ್ದ ಬಾಲಕೃಷ್ಣ ಅವರು ಕೂಡ ವಿಚಾರಣೆಗೆ ಹಾಜರಾದರು. ಮತ್ತೆ ವಿಚಾರಣೆಗೆ ಅಮಾನತಾದ ಕಮಿಷನರ್ ದಯಾನಂದ್ ಅವರು ಬಂದಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಅವ್ರಿಗೆ ಎರಡನೇ ಸಲ ಆ್ಯಕ್ಚುಲಿ ಇವತ್ತು ನೋಟಿಸ್ ಕೊಟ್ಟಿದ್ದು ಬರಬೇಕು ನೀವು ವಿಚಾರಣೆಗೆ ಅಂತ. ಅವ್ರು ಇವತ್ತು ಕೂಡ ಬಂದಿಲ್ಲ, ಹಿಂದೆ ಕೂಡ ವಿಚಾರಣೆಗೆ ಗೈರಾಗಿದ್ದರು. ಉಳಿದಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ. DC ಅವರು ನಡೆಸ್ತಾ ಇರುವಂತಹ ತನಿಖೆಯಲ್ಲಿ ಈಗಾಗಲೇ ಗಾಯಾಳುಗಳ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಪೊಲೀಸರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡು ಸರ್ಕಾರಕ್ಕೆ ವರದಿಯನ್ನು ಸಬ್ಮಿಟ್ ಮಾಡಲಿಕ್ಕಿದ್ದಾರೆ. 3 ರೀತಿಯ ತನಿಖೆಯಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಯ ಭಾಗವಾಗಿ ಪೊಲೀಸರು ಇವತ್ತು ಸಾಕ್ಷಿಯಾಗಿದ್ದಾರೆ. ಇದರಲ್ಲಿ ಡೀಟೇಲ್ಸ್ ಕೊಡ್ತಾರೆ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪವಿತ್ರ, ಪ್ರಾಬಬ್ಲಿ ಕಮಿಷನರ್ ಅಮಾನತಾದಂತಹ ಕಮಿಷನರ್ ಅವರಿಗೆ ಎರಡನೇ ನೋಟಿಸ್ ಅನ್ಸುತ್ತೆ ಇದು. ಎರಡನೇ ನೋಟಿಸ್ಗೂ ಕೂಡ ಅವ್ರು ಗೈರಾಗಿದ್ದಾರೆ. ಅದಕ್ಕೆ ರೀಸನ್ಸ್ ಏನಾದರೂ ಸಿಗ್ತಾ ಇದೆಯಾ? ಆಮೇಲೆ ಪೊಲೀಸರು ಸಾಕ್ಷ್ಯವನ್ನು ನುಡಿದಿದ್ದಾರೆ. ಉಳಿದಂತೆ ಈ ಕೇಸ್ನ ತನಿಖೆ, ಮ್ಯಾಜಿಸ್ಟ್ರೇಟ್ ತನಿಖೆ ಹೇಗೆ ಸಾಗುತ್ತೀಗ? ಮಮತಾ, ಇವತ್ತು 3 ಗಂಟೆಗೆ ಅವರು ಬರಬೇಕಾಗಿತ್ತು. ಆದರೆ ಇನ್ನೂ ಕೂಡ ದಯಾನಂದ್ ಅವರು ಬಂದಿಲ್ಲ. ಈ ಹಿಂದಿನ ವಿಚಾರಣೆಗೂ ಕೂಡ ಅವರು ಗೈರಾಗಿದ್ರು. ಸೊ ಪ್ರಮುಖವಾಗಿ ಅವರು ಆವತ್ತಿನ ಘಟನೆಯಲ್ಲಿ ಪ್ರತ್ಯಕ್ಷದರ್ಶಿಗಳು, ಕಮಿಷನರ್ ಕೂಡ ಆಗಿದ್ದವರು. ಸೊ ಹಾಗಾಗಿ ಅವರ ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆದರೆ ಅವರು ಕಳೆದ ಬಾರಿ ವಕೀಲರನ್ನು ಕಳಿಸಿಕೊಟ್ಟಿದ್ರು ಅವರ ಪರವಾಗಿ. ಸೊ ಆದರೆ ಈ ಬಾರಿ ಅವರು ವಿಚಾರಣೆಗೆ ಗೈರಾಗಿದ್ದಾರೆ. ಎರಡನೇ ಬಾರಿ ನೋಟಿಸ್ ಕೊಟ್ಟರು ಕೂಡ ಅವರು ಈ ಒಂದು ವಿಚಾರಣೆಗೆ ಹಾಜರಾಗಿಲ್ಲ. ಆದರೆ ಇನ್ನೂ ಕೂಡ ವಿಚಾರಣೆ ನಡೀತಾನೆ ಇದೆ. ಸೊ ಹಾಗಾಗಿ ಇನ್ನೇನಾದರೂ ಭಾಗಿಯಾಗ್ತಾರ ಏನು ಅನ್ನುವಂಥದ್ದು ನೋಡಬೇಕು. ಇದರ ಜೊತೆಗೆ ಸುಮಾರು 40 ಜನ ಪೊಲೀಸ್ ಅಧಿಕಾರಿಗಳ ಒಂದು ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಹೇಗಾಯಿತು ಆ ಘಟನೆ, ಜೊತೆಗೆ ಪೊಲೀಸ್ ಸೆಕ್ಯೂರಿಟಿ ಯಾವ ರೀತಿ ಯೋಜನೆ ಮಾಡಲಾಗಿತ್ತು, 11 ಜನರ ಸಾವಿಗೆ ಪ್ರಮುಖವಾಗಿ ಭದ್ರತಾ ವೈಫಲ್ಯ ಕಾರಣವಾಯಿತಾ ಏನು ಅನ್ನುವಂತಹ ಎಲ್ಲ ವಿವರವನ್ನು ಕೂಡ ಇವತ್ತು DC ಸಂಗ್ರಹವನ್ನು ಮಾಡ್ತಾರೆ. ಸೊ ಈಗಾಗಲೇ ಮೃತರ ಕುಟುಂಬಸ್ಥರ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಈ ಹಿಂದೆ ಕೂಡ ಅನೇಕ ಪೊಲೀಸ್ ಅಧಿಕಾರಿಗಳ ವಿಚಾರಣೆಯನ್ನು ಮಾಡಿ ಅವರಿಂದ ಕೂಡ ಹೇಳಿಕೆಗಳನ್ನು ತೆಗೆದುಕೊಂಡಿದ್ರು. ಗಾಯಾಳುಗಳಿಂದ ಕೂಡ ಹೇಳಿಕೆಗಳನ್ನು ತೆಗೆದುಕೊಂಡಿದ್ರು. ಸೊ ಈಗ ಪೊಲೀಸರಿಂದಲೂ ಕೂಡ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಆದರೆ ದಯಾನಂದ್ ಅವರ ಹೇಳಿಕೆಗೆ ಸಾಕಷ್ಟು ಮಹತ್ವ ಇದೆ, ಆದರೆ ಅವರು ಗೈರಾಗಿದ್ದಾರೆ. ಸೊ ಹಾಗಾಗಿ DC ಅವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಸೊ ಇನ್ನೂ ಕೂಡ ವಿಚಾರಣೆ ಮುಂದುವರಿತಾನೆ ಇದೆ. ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪವಿತ್ರ.